ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರೆ ಗೊತ್ತಿರುತ್ತೆ, ಮೋನು ಬರ್ಡೇಗೆ ಅಂತ ಹೇಳ್ಬಿಟ್ಟು ನಾವು ಶ್ರೀರಂಗಪಟ್ಟಣದಲ್ಲಿರೋ ನಿಮಿಷಾಂಬ ಟೆಂಪಲ್ಗೆ ಹೋಗಿದ್ವಿ. ಅವತ್ತು ಟಯರ್ಡ್ ಆಗ್ಬಿಟ್ಟಿತ್ತು, ಮನೆಗೆ ಬಂದು ರೆಸ್ಟ್ ಮಾಡಿದ್ವಿ. ನಾವು ಯಾವುದೇ ರೀತಿ ಕೇಕ್ ಕಟಿಂಗ್ಸ್ ಎಲ್ಲ ಮಾಡಲಿಲ್ಲ ಅವತ್ತು. ಸೊ ನೆಕ್ಸ್ಟ್ ಡೇ ಪ್ಲಾನ್ ಮಾಡ್ಕೊಂಡಿದ್ವಿ ಹೋಗೋಣ ಅಂತ. ಮತ್ತೆ ಥರ್ಸ್ಡೇ ಆಗಿದ್ರಿಂದ ನಾವು ನಾನ್ ವೆಜ್ ಕೂಡ ಅವತ್ತು ತಿನ್ನಕ್ಕಾಗಲ್ಲ, ಸೊ ಬೇಡ ನೆಕ್ಸ್ಟ್ ಡೇ ಫ್ರೈಡೇನೆ ಮಾಡ್ಕೊಳ್ಳೋಣ ಅಂತ ಬಿಫೋರೇನೆ ಪ್ಲಾನ್ ಮಾಡ್ಕೊಂಡಿದ್ವಿ. ಫ್ರೈಡೇ ಈವ್ನಿಂಗ್ ಹಂಗೆ ಆಕ್ಚುಯಲ್ ಬರ್ಡೇ ಸೆಲೆಬ್ರೇಷನ್ ತರ ಶುರು ಆಯ್ತು. ಸೊ ಫ್ರೈಡೇ ಈವ್ನಿಂಗ್ ಹಂಗೆ ಹೊರಗಡೆ ಹೋಗ್ತಾ ಇದೀವಿ ಮಂಡ್ಯದಲ್ಲೇ. ಸೊ ಹಂಗಾಗಿ ಮೋನುಗೆ ಈ ಒಂದು ಬರ್ಡೇ ಡ್ರೆಸ್ ನ ಹಾಕಿ ರೆಡಿ ಮಾಡಿದೆ. ಈ ಒಂದು ಕಲರ್ ಪಿಂಕ್ ಅಂತ ಹೇಳಕ್ಕೂ ಆಗಲ್ಲ, ಪೀಚ್ ಅಂತಾನು ಹೇಳಕ್ಕಾಗಲ್ಲ. ಆ ಕಲರ್ ತುಂಬಾನೇ ಯುನಿಕ್ ಆಗಿ ಚೆನ್ನಾಗಿ ಅನಿಸ್ತು. ಸೊ ಹಂಗಾಗಿ ಆ ಒಂದು ಔಟ್ಫಿಟ್ ನಾನು ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡಿದ್ದು. ಫಸ್ಟ್ ನಾನು ಯಾವಾಗ್ಲೂ ಮೋನುಗ್ ರೆಡಿ ಮಾಡಿನೇ ನೆಕ್ಸ್ಟ್ ನಾನ್ ರೆಡಿ ಆಗೋದು. ಯಾಕೆಂದ್ರೆ ಅವಳು ನಾನು ರೆಡಿ ಆಗಕ್ಕೆ ಬಿಡಲ್ಲ. ಇನ್ ಕೇಸ್ ಏನಾದ್ರು ನಾನು ಫಸ್ಟ್ ರೆಡಿ ಆಗ್ತೀನಿ ಅಂತ ಅಂದ್ರೆ ಅಮ್ಮ ಫಸ್ಟ್ ನನಗೆ ರೆಡಿ ಮಾಡ್ಕೊಡಿ ಅಂತ ಹೇಳ್ತಾ ಇರ್ತಾಳಲ್ಲ. ಸೊ ಹಂಗಾಗಿ ಫಸ್ಟ್ ಅವಳಿಗೆಲ್ಲ ರೆಡಿ ಮಾಡಿ ನೆಕ್ಸ್ಟ್ ನಾನು ಈ ಒಂದು ಹೊಸ ಡ್ರೆಸ್ ನ ಹಾಕೊಂಡು ರೆಡಿ ಆದೆ. ಮೋನುದು ಈ ಒಂದು ಡ್ರೆಸ್ಗೆ ಬ್ಯಾಕ್ ಡಿಸೈನ್ ತುಂಬಾನೇ ಚೆನ್ನಾಗಿ ಕೊಟ್ಟಿದ್ದಾರೆ, ನನ್ಗಂತೂ ತುಂಬಾ ಇಷ್ಟ ಆಯ್ತು. ಮತ್ತೆ ಈ ಒಂದು ಡ್ರೆಸ್ಗೆ ಈ ಶೂಸ್ ಪರ್ಫೆಕ್ಟ್ ಮ್ಯಾಚ್ ತರ ಬರ್ಡೇ ಲುಕ್ ನ ಕ್ರಿಯೇಟ್ ಮಾಡಿದೆ. ಇನ್ನು ಪಾಪಗೂ ಕೂಡ ರೆಡಿ ಮಾಡಿ ನಾವು ಹೊರಟ್ವಿ. ಕೃಷ್ಣ ಪ್ಯಾರಿಸ್ ರೆಸ್ಟೋರೆಂಟ್ ಗೆ ಹೋಗೋಣ ಅಂತಂದ್ರು, ಬಟ್ ಸುಮಾರು ಸರಿ ಪ್ಯಾರಿಸ್ ರೆಸ್ಟೋರೆಂಟ್ ಗೆ ಹೋಗಿರೋದ್ರಿಂದ ನಂಗೆ ಬೇರೆ ಕಡೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ನಿಸ್ತು. ಮಂಡ್ಯನಲ್ಲಿ ಸುಮಾರಷ್ಟು ರೆಸ್ಟೋರೆಂಟ್ ಮತ್ತೆ ಕೆಫೆಗೆ ಹೋಗಿದ್ದೀವಿ. ಅರೋಮಾ, ಸೋಡಾ ಫ್ಯಾಕ್ಟರಿ, ಸ್ಕೈ ಲಾಂಚ್ ಕೆಫೆ, ಶುಗರ್ ಲ್ಯಾಂಡ್ ಕೆಫೆ, ಮತ್ತೆ ನಾವು ರೆಗ್ಯುಲರ್ ಆಗಿ ಹೋಗೋದು ಪ್ಯಾರಿಸ್ ರೆಸ್ಟೋರೆಂಟ್. ಸೊ ಇದನ್ನೆಲ್ಲ ಬಿಟ್ಟು ಡಿಫ್ರೆಂಟ್ ಆಂಬಿಯನ್ಸ್ ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಹಂಗಾಗಿ ಚಾಮುಂಡೇಶ್ವರಿ ನಗರದಲ್ಲಿ ನ್ಯೂಲಿ ಓಪನ್ ಆಗಿರುವಂತಹ ಸವೀರಾಗೆ ಹೋಗೋಣ ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಮಾಡಿದೆ. ಇದ್ರ ಕಂಟಿನ್ಯೂಷನ್ ಪಾರ್ಟ್ ನೆಕ್ಸ್ಟ್ ವಿಡಿಯೋದಲ್ಲಿ